ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ ಇದರ ದೃಢಕಲಶ ನೂತನ ಧ್ವಜ ಪ್ರತಿಷ್ಠೆ, ಅದೇ ರೀತಿ ಉತ್ತರ ಹೊರಾಂಗಣದ ಮೇಲ್ಛಾವಣಿ ಸಮರ್ಪಣಾ ಸಮಾರಂಭದ ಇವತ್ತಿನ ದಿವಸ ಶ್ರೀ ಕ್ಷೇತ್ರದ ಇತಿಹಾಸ, ಅದೇ ರೀತಿ ಇಲ್ಲಿನ ಆಗುಹೋಗುಗಳ ಬಗ್ಗೆ ಇದಮಿತ್ತಂ ಅಂತ ಖಚಿತವಾಗಿ ಹೇಳಲಿಕ್ಕೆ ವಿದ್ವಾನ್ ಶ್ರೀ ಪಂಜ ಭಾಸ್ಕರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಅವರು ಸವಿವರವಾಗಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ವಿದ್ವಾನ್. ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಯೂಥನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಸುಮಾರು 1000 ವರ್ಷಕ್ಕಿಂತಲೂ ಅಧಿಕವಾಗಿ ಪ್ರಾಚೀನವಾಗಿರುವ ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ. ಕಾವಿ ಅನ್ನುವುದು ಈ ದೇವರ ಆವಿರ್ಭಾವಕ್ಕೆ ಕಾರಣರಾದಂತಹ ಋಷಿಗಳನ್ನು, ಆ ವಿಭೂತಿ ಪುರುಷರನ್ನು ಸೇರಿಸಿ ಈ ದೇವಸ್ಥಾನದ ನಾಮಧೇಯ ಉಲ್ಲೇಖಗೊಳ್ಳುತ್ತದೆ. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಸರ್ವ ವಿಧವಾದಂತಹ ಚರ್ಮ ಸಂಬಂಧವಾದ ರೋಗಗಳ ನಿವೃತ್ತಿಗೆ, ಸಂತತಿ ಇಲ್ಲದೆ ಪರಿತಪಿಸುವ ದಂಪತಿಗಳಿಗೆ ಒಂದು ಆಶಾಕಿರಣವಾಗಿ ಚರ್ಮರೋಗಾದಿಗಳನ್ನು ಪರಿಹರಿಸಿ ಸರ್ವ ವಿಧವಾದಂತಹ ಸಂತತಿ ವಿಹೀನತೆಯ ಅನಿಷ್ಟಗಳನ್ನು ದೂರೀಕರಿಸಿ ಉತ್ತಮವಾದಂತಹ ಸುಯೋಗ್ಯವಾದಂತಹ ಆಯುರ್ಬಲ ಯುಕ್ತವಾದಂತಹ ಸಂತತಿಯನ್ನು ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸ್ತಾನೆ ಅನ್ನೋದು ಲಾಗಾಯತಿನಿಂದ ಬಂದಂತಹ ಒಂದು ಸತ್ಯವಾದಂತಹ ನಂಬಿಕೆ. ಈ ವಿಶ್ವಾಸಕ್ಕೆ ಪೂರಕವಾಗಿ ಇವತ್ತಿಗೂ ಕೂಡ ಬಹಳಷ್ಟು ಮಂದಿ ಈ ಕ್ಷೇತ್ರವನ್ನು ಆಶ್ರಯಿಸುತ್ತಿರುವುದು, ತಮಗಾದಂತಹ ಫಲಾನುಭವವನ್ನು ಹಂಚಿಕೊಳ್ಳುತ್ತಿರುವುದು ಈ ಜನಮಾನಸದಲ್ಲಿ ಇವತ್ತಿಗೂ ಕೂಡ ನಡೆಯುತ್ತಿರುವಂತಹ ವಿಷಯ. ತೀರ್ಥಾಂತೆ ತಟಿನೀ ತಟೆ ಜಲನಿಧೇ ತೀರೆ ಸರಿತ ಸಂಗಮೆ. ದೇವರ ಸನ್ನಿಧಾನ ಎಲ್ಲಿರ್ತದೆ ಅಂತ ಹೇಳ್ತಾ, ಜಲನಿಧೇ ತೀರೆ, ಎಲ್ಲಿ ಉತ್ತಮವಾದಂತಹ ಜೀವಜಲ ಪ್ರವಹಿಸುತ್ತಿರುತ್ತದೆ ಅಲ್ಲಿ ದೇವರ ಸನ್ನಿಧಾನ ತಾನಾಗಿ ಆವಿರ್ಭಾವಗೊಳ್ಳುತ್ತದೆ ಅನ್ನೋದು ಹಿರಿಯರ ಮಾತು. ಈ ವಿಶೇಷವಾದಂತಹ ಜೀವಜಲದ ಸಂಕೇತವಾಗಿ ಇಲ್ಲಿ ಒಂದು ಕಾವಿ ಸುಬ್ರಹ್ಮಣ್ಯ ದೇವರ ಹೆಸರಿನಲ್ಲಿ ಒಂದು ಸರೋವರ, ತೀರ್ಥ ಸರೋವರ ನಿರ್ಮಿಸಲ್ಪಟ್ಟಿದೆ. ಬಹಳ ಹಿಂದೆ ಪ್ರಾಚೀನವಾದಂತಹ ಸರೋವರ ಇದು. ಕಾಲಗತಿಯ ಪರಿಣಾಮವಾಗಿ ಉತ್ತಮವಾದಂತಹ ಸರೋವರವಾಗಿ ಒಂದು ಕಾಲದಲ್ಲಿ ಇದ್ದರೂ, ಯಾಕೆ ಕೇಳಿದರೆ ಅದು ಉತ್ತಮವಾಗಿಯೇ ನಿರ್ಮಾಣ ಆದದ್ದರ ಸಂಕೇತವಾಗಿ ಆ ಕಾಲದಲ್ಲಿ ಕಟ್ಟಿದ ಕಲ್ಲುಗಳು, ಆ ಕಾಲದಲ್ಲಿ ಅದನ್ನು ದೃಢೀಕರಿಸಿದಂತಹ ನಿದರ್ಶನಗಳು ಜೀರ್ಣೋದ್ಧಾರ ಕಾಲದಲ್ಲಿ ಲಭ್ಯವಾದದ್ದೇ ಅದು ನಮಗೆ ಸಿಕ್ಕಿದಂತಹ ಒಂದು ಸಂಕೇತ. ಹಾಗಾಗಿ ಸುಮಾರು 75 ಲಕ್ಷ ರೂಪಾಯಿಗಳಲ್ಲಿ ಜೀರ್ಣೋದ್ಧರಣಗೊಳ್ಳಬೇಕಾಗಿದ್ದ ಕೆರೆ ಭಕ್ತ ಮಹನೀಯರೆಲ್ಲರ ಸೇವಾ ಮನೋಭಾವದ ಮತ್ತು ಶ್ರಮದಾನದ ಪ್ರತೀಕವಾಗಿ 25 ಲಕ್ಷ ರೂಪಾಯಿಯ ಒಳಗಡೆಯೇ ಎಲ್ಲ ವಿಧವಾದಂತಹ ಮಾನವ ಸಂಪನ್ಮೂಲಗಳನ್ನು ಇಲ್ಲಿ ದೇವರು ತಮ್ಮ ಭಕ್ತರಿಗೆ ಪ್ರೇರಣೆಯನ್ನು ಅನುಗ್ರಹಿಸುವುದರ ಮೂಲಕ ಮಾನವ ಸಂಪನ್ಮೂಲತೆ ಒದಗಿ ಬರುವುದರ ಜೊತೆಗೆ 25 ಲಕ್ಷ ರೂಪಾಯಿಯ ಒಳಗಡೆ ಸುಸಜ್ಜಿತವಾದ, ಶಾಸ್ತ್ರೀಯವಾದ, ಕುಡುಪು ಕೃಷ್ಣರಾಜ ತಂತ್ರಿಗಳಿಂದ ನಿರ್ದೇಶಿತವಾದ ವಾಸ್ತುವಿನ ಅಳತೆಗೆ ಅನುಗುಣವಾಗಿ ಸಂಧ್ಯಾಮಂಟಪದ ಸಹಿತವಾಗಿ ನಿರ್ಮಾಣಗೊಂಡು ದೇವರಿಗೆ ಸಮರ್ಪಿಸಲ್ಪಟ್ಟಿದೆ. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಇವತ್ತಿನ ದಿವಸದಲ್ಲಿ ಜೀರ್ಣೋದ್ಧಾರ ನಡೆಸುವಂತಹ ಎಲ್ಲ ಮಹನೀಯರಿಗೂ ಒಂದು ಆದರ್ಶವಾದದ್ದು. ಜೀರ್ಣೋದ್ಧಾರವೆಂದರೆ ದೇವಸ್ಥಾನವನ್ನು ಸಮೂಲವಾಗಿ ಕಿತ್ತು ಬೇರೆ ದೇವಸ್ಥಾನವನ್ನು ನಾವು ನಿರ್ಮಿಸುವುದಲ್ಲ. ಶಾಸ್ತ್ರಜ್ಞರ ಅಭಿಪ್ರಾಯ ಏನು ಕೇಳಿದರೆ,
ಜೀರ್ಣೋಧೃತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿಜೀರ್ತವು ಸಪದೀತಿ ಕುರಿಯಾದ. ಎಲ್ಲಿ ಎಷ್ಟು ಜೀರ್ಣವಾಗಿದೆ ಅದನ್ನು ಮಾತ್ರ ಸರಿಯಾಗಿ ನಾವು ಜೀರ್ಣೋದ್ಧಾರಗೊಳಿಸಬೇಕೇ ಹೊರತು ಯಾವುದು ದೃಢವಾಗಿದೆ ಅದನ್ನು ಯಾವ ಕಾರಣದಿಂದಲೂ ನಾವು ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಬದಲಿಸಬಾರದೆಂದು ಶಾಸ್ತ್ರದ ನಿಯಮ. ಒಂದು ಕಾಲದಲ್ಲಿ ನಾನು ಕ್ಷೇತ್ರದ ಹೆಸರನ್ನು ಉಲ್ಲೇಖಿಸುವುದಿಲ್ಲ, ಎಷ್ಟೋ ಕ್ರೇನಿನಂತಹ ಬಲಶಾಲಿಯಾದ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಅದರ ಗೋಡೆ ಅಧಿಷ್ಠಾನಗಳನ್ನು ಕೆಡಗುವ ಸನ್ನಿವೇಶದಲ್ಲಿ ಕಣ್ಣನೀರು ಬರ್ತಾ ಇತ್ತು. ಯಾಕೆ ಅದನ್ನು ಕೆಡಬೇಕಾದಂಥ ಅಗತ್ಯತೆಯೇ ಇರಲಿಲ್ಲ, ಅದು ಅಷ್ಟು ದೃಢವಾಗಿತ್ತು. ಆದರೆ ಜೀರ್ಣೋದ್ಧಾರದ ಹುಮ್ಮಸ್ಸಿನ ಪರಿಣಾಮವಾಗಿ ದೃಢವಾಗಿದ್ದದ್ದನ್ನೂ ಕೆಡವಿ ಹಿಂದಿನವರಿಗಿಂತ ದುರ್ಬಲವಾಗಿ ಕಟ್ಟಿದ ಸಾವಿರಾರು ಉದಾಹರಣೆಗಳು ನಮ್ಮ ಮುಂದಿವೆ. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೃಢವಾದಂತಹ ಗರ್ಭಗೃಹ, ಅದರ ಗೋಡೆ, ಅದರದ್ದಾದ ಅಧಿಷ್ಠಾನಗಳು ಶಾಸ್ತ್ರೀಯವಾಗಿ ಆ ಕಾಲದಲ್ಲಿ ಮುರಕಲ್ಲಿನಿಂದ, ಕೆಂಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟು ಇವತ್ತಿಗೂ ಕೂಡ ಯಾವುದೇ ಪ್ರಾಕೃತಿಕವಾದಂತಹ ಅಸಮತೋಲನವನ್ನು ತಡೆದುಕೊಳ್ಳುವಷ್ಟು ದೃಢವಾಗಿರುವುದು ಎಲ್ಲ ತಂತ್ರಜ್ಞರಿಗೂ ಒಂದು ಸವಾಲು. ಅದರಲ್ಲಿ ಜೀರ್ಣವಾದ ಭಾಗಗಳನ್ನಷ್ಟೇ ಸರಿಪಡಿಸಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರ ಇಲ್ಲಿ ದೇವರಿಗೆ ಸಮರ್ಪಿಸಲ್ಪಟ್ಟಿದೆ. ಅತ್ಯಂತ ವಿಸ್ತೃತವಾದ ಈ ಪ್ರದೇಶದಲ್ಲಿ ದುರ್ಲಭವಾದ 16 ಸ್ತಂಭಗಳಿಂದ ಶೋಭಿತವಾದಂತಹ ತೀರ್ಥಮಂಟಪವಿರುವುದು ಅಥವಾ ನಮಸ್ಕಾರ ಮಂಟಪವಿರುವುದು ಇಲ್ಲಿಯ ವಿಶೇಷತೆ. ಸುಬ್ರಹ್ಮಣ್ಯ ದೇವರ ಆ ನಮಸ್ಕಾರ ಮಂಟಪವೇ ಅದರ ಮೇಲಿನ ಕಾಷ್ಠಶಿಲ್ಪದ ಕೆತ್ತನೆಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಇವತ್ತಿನ ದಿವಸ ಕಾಷ್ಠಶಿಲ್ಪದ ಹೆಸರಿನಲ್ಲಿ ಬಹಳಷ್ಟು ಕೆತ್ತನೆಗಳು ನಡೀತದೆ. ಹಾಗೆ ಅಂತ ದೇವರು ನಡೆಸಿ ವರ್ಷಕ್ಕೊಮ್ಮೆ ಅದನ್ನು ಒರೆಸಿ ಅದರಲ್ಲಿ ಹಿಡಿದ ಧೂಳನ್ನು ಸ್ವಚ್ಛಗೊಳಿಸುವುದಕ್ಕೂ ನಮಗೆ ಸಮಯ ಇರೋದಿಲ್ಲ. ಅಲ್ಲಿ ನಡೆಸಿದಂತಹ ರಚನೆಗಳ ಪರಿಣಾಮವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಲು ಸಾಮಾನ್ಯ ರೀತಿಯಿಂದ ಸಾಧ್ಯವಿಲ್ಲ. ಬೇರೆ ಬೇರೆ ಯಂತ್ರಗಳ ಮುಖಾಂತರ ನಾವು ಮಾಡಬಹುದಷ್ಟೇ ಹೊರತು ಒಬ್ಬ ಜನಸಾಮಾನ್ಯನು ಭಕ್ತನಾಗಿ ದೇವರಿಗೆ ಅದನ್ನು ಸೇವಾರೂಪವಾಗಿ ಶುಚೀಕರಿಸಿ ಸಮರ್ಪಿಸುವುದು ಸಾಧ್ಯವಿಲ್ಲದೇ ಇರತಕ್ಕಂತಹ ಸ್ಥಿತಿ. ಅಷ್ಟು ಸರಳವಾಗಿ ಆ ದೇವಸ್ಥಾನದ ತೀರ್ಥಮಂಟಪದ ಮೇಲ್ಭಾಗದ ಕಾಷ್ಠಶಿಲ್ಪ ಈಗಿನ ಶಿಲ್ಪಿಗಳಿಗೊಂದು ಆದರ್ಶಪ್ರಾಯವಾದಂತಹ ಕೆತ್ತನೆಗಳು. ಕಲೌಹರೇಹೇ ಮಂದಿರ ಮಾರ್ಜನಾದಿಷು, ಕಲಿಯುಗದಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ 3 ಹೊತ್ತು ನೈವೇದ್ಯಾದಿಗಳನ್ನು ಸಮರ್ಪಿಸಿ ದೇವರ ಪ್ರತಿಷ್ಠೆ ಪೂಜಾ ವಿನಿಯೋಗಗಳನ್ನು ನಡೆಸಿದವರಿಗೆ ಎಷ್ಟು ಸತ್ಪುಣ್ಯ ಫಲ ಪ್ರಾಪ್ತಿಯಾಗ್ತದೋ ಅದಕ್ಕಿಂತಲೂ ಹೆಚ್ಚಿನ ಸತ್ಪುಣ್ಯ ಫಲ ಪ್ರಾಪ್ತಿಯಾಗುವುದು ದೇವಸ್ಥಾನವನ್ನು ಶುಚೀಕರಿಸಿ ದೇವಸ್ಥಾನದ ಪರಿಶುದ್ಧತೆಗಾಗಿ ಚಿಂತಿಸುವವರಿಗೆ ಲಭ್ಯವಾಗ್ತದೆ ಅನ್ನೋದು ಶಾಸ್ತ್ರದ ಒಂದು ಉಕ್ತಿ. ಹಾಗಾಗಿ ಯಾವುದೇ ಕೆತ್ತನೆಗಳನ್ನು ನಾವು ದೇವಸ್ಥಾನದ ವಿಷಯದಲ್ಲಿ ನಡೆಸೋಣ, ಯಾವುದೇ ನಿರ್ಮಾಣಗಳನ್ನು ಮಾಡೋಣ, ಅದನ್ನು ಜನಸಾಮಾನ್ಯರು ಶುಚೀಕರಿಸುವಷ್ಟು ಸರಳತೆಯಿಂದ ದೇವರಿಗೆ ಸಮರ್ಪಿಸಿದಾಗ ಅದು ದೇವಸ್ಥಾನದ ಭವ್ಯತೆಗೆ ಪರಿಶುದ್ಧತೆಗೆ ಕಾರಣವಾಗ್ತದೆ. ಅಷ್ಟೇ ಅಲ್ಲ, ಸೇವಾ ಮನೋಭಾವದ ಮಂದಿ ಇವತ್ತಿಗೂ ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಗೊಂದು ಆ ಕಾರ್ಯವನ್ನು ನಡೆಸಿ ಕೃತಕೃತ್ಯತೆಯನ್ನು ಹೊಂದುವುದಕ್ಕೂ ಒಂದು ಅವಕಾಶವಾಗಿರುತ್ತದೆ. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿದ್ದುದನ್ನು ಯಾವುದೇ ವಿಧವಾದ ಸದ್ದು ಗದ್ದಲವಿಲ್ಲದೆ ಆ ದೇವರ ಭಕ್ತ ಸಮೂಹ ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸರೋವರ, ಉತ್ತರ ಭಾಗದ ಮೇಲ್ಛಾವಣಿ, ದೇವಸ್ಥಾನದ ತೀರ್ಥಮಂಟಪ, ಸುತ್ತುಕೋಳಿ ಇತ್ಯಾದಿಗಳ ಸಮರ್ಪಣೆಯ ಸಹಿತವಾಗಿ ಇವತ್ತಿನ ದಿವಸ ಭಕ್ತ ಸಮೂಹದ ಕೊಡುಗೆಯಾಗಿ ಉತ್ಕೃಷ್ಟವಾದ
ಚೌಕಟ್ಟಿನಲ್ಲಿ ನಿರ್ಮಿಸಲ್ಪಟ್ಟಂತಹ ಶಿಲ್ಪಶಾಸ್ತ್ರದ ಪರಿಧಿಯಲ್ಲೇ ನಿರ್ಮಿಸಲ್ಪಟ್ಟು ದೇವರಿಗೆ ಧ್ವಜಸ್ತಂಭ ಇವತ್ತಿನ ದಿವಸ ಪ್ರತಿಷ್ಠಾಪೂರ್ವಕವಾಗಿ ಸಮರ್ಪಣೆಯಾಗಿದೆ. ಬೇರೆ ಬೇರೆ ಭಕ್ತರು ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಒಂದು ಕಾಲದಲ್ಲಿ 3 ಹೊತ್ತು ಇಲ್ಲಿ ಬಲಿಯಾಗ್ತಾ ಇತ್ತು. ಅಂತಹ ದೇವಸ್ಥಾನದಲ್ಲಿ ಧ್ವಜವಿಲ್ಲ ಅನ್ನೋದು ಒಂದು ದೊಡ್ಡ ಕೊರತೆಯಾಗಿತ್ತು. ಅಷ್ಟಮಂಗಲ ಪ್ರಶ್ನೆಯ ಚಿಂತನೆಯಲ್ಲಿ ದೈವಜ್ಞರೂ ಕೂಡ ಅದನ್ನು ಉಲ್ಲೇಖಿಸಿದರು. ಹಾಗಾಗಿ ಇನ್ನು ಮುಂದೆ ಬರುವ ಸುಬ್ರಹ್ಮಣ್ಯ ಷಷ್ಠಿ ಸ್ಕಂದ ಪಂಚಮಿಯ ಸನ್ನಿವೇಶದಲ್ಲಿ ದೇವರಿಗೆ ನೂತನ ಧ್ವಜದಲ್ಲಿ ಧ್ವಜಾರೋಹಣ ಪೂರ್ವಕವಾಗಿ ಉತ್ಸವ ಸಂಪನ್ನಗೊಳ್ಳಲಿದೆ. ಈ ಸತ್ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಸಮಸ್ತ ಕಾರ್ಯಕರ್ತರಿಗೂ ದಾನಿಗಳಿಗೂ ಉತ್ತರೋತ್ತರ ಶ್ರೇಯಸ್ಸು ಸುಬ್ರಹ್ಮಣ್ಯ ದೇವರ ಪ್ರಸಾದ ರೂಪವಾಗಿ ಸಿದ್ಧಿಸಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನದ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮಹನೀಯರೊಮ್ಮೆ ಇಲ್ಲಿ ಬಂದು ಇಲ್ಲಿ ನಡೆದ ಕಾರ್ಯಗಳ ಕುರಿತಾಗಿ ಒಂದು ಅವಲೋಕನ ಮಾಡಿದರೆ ಅವರಿಗೆ ಎಷ್ಟೋ ಸಹಾಯ, ಎಷ್ಟೋ ವಿಧವಾದಂತಹ ಉತ್ತಮ ಚಿಂತನೆಗಳು ಇಲ್ಲಿ ಲಭ್ಯವಾಗುವುದಕ್ಕೆ ಅವಕಾಶವಿದೆ. ಹಳೆಯದೆಲ್ಲವೂ ಜೀರ್ಣವಾದದ್ದೆಂಬುದಾಗಿ ಸಮೂಲವಾಗಿ ದೇವಸ್ಥಾನವನ್ನು ನಾವು ಕೆಡವಿ ಹೊಸ ದೇವಸ್ಥಾನ ಕಟ್ಟುವುದರಲ್ಲಿ ಖಂಡಿತವಾಗಿಯೂ ಅದು ಶ್ರೇಯಸ್ಸಲ್ಲ. ನಮ್ಮ ಹಿರಿಯರು ಮಾಡಿದ್ದು ದೃಢವಾಗಿದ್ದರೆ ಅದನ್ನು ಉಳಿಸಿಕೊಂಡು, ಹಿರಿಯರು ಮಾಡಿದ್ದನ್ನು ಗೌರವಿಸಿಕೊಂಡು, ಹಿರಿಯರ ರಚನೆಗಳನ್ನು ಯಥಾವತ್ತಾಗಿ ಉಳಿಸಿಕೊಂಡು ಜೊತೆಗೆ ಜೀರ್ಣೋದ್ಧಾರದ ಕಾರ್ಯದಲ್ಲಿ ನಾವು ತೊಡಗಿದರೆ ಅದು ದೇವರಿಗೆ ಸುಪ್ರೀತಿದಾಯಕವಾದಂತಹ ಕಾರ್ಯವಾಗಿರ್ತದೆ. ವರ್ಕಾಡಿಯಂತಹ ಕರ್ನಾಟಕ ಕೇರಳದ ಈ ಒಂದು ಗಡಿಭಾಗದಲ್ಲಿ ಕರ್ನಾಟಕದ ಎಲ್ಲ ಯಕ್ಷಗಾನಾದಿ ಕಲೆಗಳು ಜೀವಂತವಾಗಿ ಇವತ್ತಿಗೂ ವಿಕಸನಗೊಳ್ಳುತ್ತಿರುವ ಈ ಪ್ರದೇಶದಲ್ಲಿ ಸರ್ಕಾರದ ಯಾವುದೇ ಸಹಾಯಧನಗಳಿಲ್ಲದೆ ಭಕ್ತರೇ ಸರ್ವರೂ ಒಟ್ಟಾಗಿ ಈ ಸತ್ಕಾರ್ಯವನ್ನು ಸಂಘ ಶಕ್ತಿಯನ್ನು ಸದುಪಯೋಗಪಡಿಸಿಕೊಂಡು ದೇವರಿಗೆ ಈ ಸತ್ಕಾರ್ಯ ಸಮರ್ಪಿಸಲ್ಪಟ್ಟಿದೆ. ಧ್ವಜಾರೋಹಣದ ಸನ್ನಿವೇಶದಲ್ಲಿ ಧ್ವಜವನ್ನೇ ಏಣಿಯನ್ನಾಗಿಸಿಕೊಂಡು ದೇವಾದಿದೇವತೆಗಳು ಆಕಾಶದಿಂದ ಈ ದೇವಸ್ಥಾನದ ಉತ್ಸವದಲ್ಲಿ ಭಾಗವಹಿಸುವುದಕ್ಕೆ ಅವರು ಆಗಮಿಸಿದಾರಂತೆ. ಅದೇ ಧ್ವಜ ಅವರೋಹಣದ ನಂತರ ಅದೇ ಧ್ವಜವನ್ನು ಏಣಿಯನ್ನಾಗಿಸಿಕೊಂಡು ಊರ್ಧ್ವಲೋಕವನ್ನು ಅವರು ಸೇರಿಕೊಳ್ತಾರೆ. ಹಾಗಾಗಿ ದೇವಸ್ಥಾನದ ಧ್ವಜಾರೋಹಣದ ಸನ್ನಿವೇಶದಿಂದ ಪ್ರಾರಂಭಿಸಿ ಧ್ವಜ ಅವರೋಹಣದವರೆಗೆ ಊರಿನ ಯಾವ ಭಕ್ತರು ಯಾವ ಕಾರಣದಿಂದಲೂ ಆ ಊರನ್ನು ಬಿಟ್ಟು ಬೇರೆ ಬೇರೆ ಕಾರ್ಯಗಳ ನಿಮಿತ್ತ ಬೇರೆ ಊರುಗಳಿಗೆ ಹೋಗಬಾರದು. ಯಾಕೆ ಹೇಳಿದರೆ ದೇವಾದಿ ದೇವತೆಗಳೇ ದೇವರ ಉತ್ಸವದಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿದಾಗ ಜನಸಾಮಾನ್ಯರಾದ ದೇವರನ್ನು ನಿತ್ಯ ಸೇವಿಸಬೇಕಾದ ಊರಿನ ಭಕ್ತರು ದೇವಸ್ಥಾನದ ಪ್ರದೇಶವನ್ನು ತ್ಯಜಿಸಿ ಬೇರೆ ಕಾರಣಗಳಿಂದ ಬೇರೆ ಊರುಗಳಿಗೆ ಹೋಗುವುದು ಅಷ್ಟು ಉಚಿತವಲ್ಲ ಅನ್ನುವ ಸಂದೇಶದೊಂದಿಗೆ ಈ ಸುಬ್ರಹ್ಮಣ್ಯ ದೇವರ ಈ ಒಂದು ಧ್ವಜ ಪ್ರತಿಷ್ಠೆಯ ಸತ್ವರದ ಪರಿಣಾಮವಾಗಿ ನಮ್ಮ ಇಡೀ ನಮ್ಮ ದೇಶದ ಕೋಶ ಸುರಕ್ಷಿತವಾಗಿರಲಿ. ಭಯೋತ್ಪಾದಕರ ನಿರಂತರವಾದಂತಹ ದಾಳಿಯ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಯಾವ ರೀತಿಯ ಸಂಕಷ್ಟಗಳು ಒದಗಿ ಬರಬಹುದು, ಅಂತಹ ಸಂಕಷ್ಟಗಳಿಂದ ಇಲ್ಲಿ ಸನ್ನಿಹಿತನಾದಂತಹ ಕಾವಿ ಋಷಿಗಳಿಂದ ಪೂಜಿತನಾದಂತಹ ಪ್ರತಿಷ್ಠಿತನಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಸರ್ವರನ್ನು ಸಂರಕ್ಷಿಸಲಿ. ನಮ್ಮ ದೇಶ ಕೋಶಗಳು ನಮ್ಮ ಧರ್ಮಗಳು ಸುರಕ್ಷಿತವಾಗಿರುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದ. ಸವಿಸ್ತಾರವಾಗಿ ಶ್ರೀ ಕ್ಷೇತ್ರದ ಬಗ್ಗೆ, ಇಲ್ಲಿಯ ರೀತಿ ರಿವಾಜುಗಳ ಬಗ್ಗೆ, ಅದೇ ರೀತಿ ಇಲ್ಲಿಯ ಇತಿಹಾಸದ ಬಗ್ಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ ಪೂಜ್ಯ ವಿದ್ವಾನ್ ಶ್ರೀ ಪಂಜ ಭಾಸ್ಕರ ಭಟ್ ಅವರಿಗೆ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ, ಅಭಿವೃದ್ಧಿ ಸಮಿತಿ ಹಾಗೂ ಸರ್ವ ಭಕ್ತರ ಸಲುವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದೇವೆ. ನಮಸ್ಕಾರ.